ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತಂದಾಗ ಸಾಕಷ್ಟು ಬಾರಿ ಏನಾಗ್ತಿರ್ತಪ್ಪ ಅಂದಾಗ ಈ ಸಿರೀಸ್ ರಿಲೇಟೆಡ್ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾದ್ರೆ ಈ ಸಿರೀಸ್ ರಿಲೇಟೆಡ್ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಇಲ್ಲೊಂದು ಪ್ರಶ್ನೆ ಬಂದಿದೆ. ಈ ಕ್ವಶನ್ಸ್ನ ನಾನು ಯಾವ ಥರ ಬಿಡಿಸ್ತೀನಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ತರ ನೋಡ್ಕೊಡ್ರಿ. ಫಸ್ಟ್ ಟೈಮ್ ಯಾರಾದರೂ ಪೇಜ್ನ ನೋಡ್ತಿದ್ರಪ್ಪ ಅಂದಾಗ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಡ್ರಿ. ಈ ಥರ ಸಾಕಷ್ಟು ಟ್ರಿಕ್ಸ್ಗಳನ್ನ ಹೇಳ್ತಿರ್ತೀವಿ. ಬಟ್ ಏನಾಗ್ತಾ ಇಲ್ಲಪ್ಪ ಅಂದ್ರೆ ಜನರು ಫಾಲೋ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಎಜುಕೇಷನ್ ಪೇಜಸ್ನ ದಯವಿಟ್ಟು ಪೇಜ್ನ ಬಳಸ್ರಿ. ಹಾಗಾದರೆ ಕ್ವಶನ್ಸ್ನ ಯಾವ ಥರ ಇದಾವೆ ಅಂತೇಳಿ ನೋಡ್ಕೊತ ಬಂದಾಗ 5 ಇದ್ದಿದ್ದು 8 ಇದೆ, 8 ಇದ್ದಿದ್ದು 14 ಆಗಿದೆ, 14 ಇದ್ದಿದ್ದು 26 ಆಗಿದೆ, 26 ಇದ್ದಿದ್ದು 50 ಆಗಿದೆ. ನೆಕ್ಸ್ಟ್ ಬರಬೇಕಾದಂಥ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಬರಬೇಕು ಅಂತೇಳಿ ನೋಡಿದಾಗ ಏನಾಗಿದೆ, 5ರ ಮಗ್ಯಾಗಂತೂ 8 ಇಲ್ಲ, 8ರ ಮಗ್ಯಾಗ 16 ಇಲ್ಲ, 14 ಇಲ್ಲ. ಹಾಗಾದರೆ ನಾವು ಇಲ್ಲಿ ಒಂದು ಟ್ರಿಕ್ಸ್ನ ಅಪ್ಲೈ ಮಾಡ್ಬೋದು. ನಾವು 5ರ ಮಗ್ಯಾಗ 8 ಇಲ್ಲ ಅಂದಾಗ 5ರ ಮಗ್ಯಾಗ 10 ಅಂತ ಐತೆ. 5 ಆಡಲೇ ಏನಾಗಿದೆಪ್ಪ ಅಂತಂದಾಗ 5 ಇಂಟು 2 ಮಲ್ಟಿಪ್ಷನ್ಸ್ ಮಾಡಿದಾಗ 5 ಆಡಲೇ 10. ಹೌದಾ, 5 ಆಡಲೇ 10. ಇಲ್ಲಿ 8 ಆಗಿದೆಪ್ಪ ಅಂತಂದಾಗ ಆ 10ರಾಗ 2ನ್ನ ಮೈನಸ್ ಮಾಡಿದಾರೆ, 10ರಾಗ 2 ಮೈನಸ್ ಮಾಡಿದ್ರೆ 8. ಇದೇನೋ ಮ್ಯಾಚ್ ಆಯಿತು. ಅದೇ ಥರ ಇದು ಮ್ಯಾಚ್ ಆಗ್ತೈತಿಲ್ಲ ನೋಡ್ರಿ. 8 ಆಡಲೇ ಎಷ್ಟಪ್ಪ ಅಂತಂದಾಗ 8 ಆಡಲೇ ಎಷ್ಟಪ್ಪ ಅಂದಾಗ 16. ಇಲ್ಲಿ -2 ಮಾಡಿದ್ನಿ, ಇಲ್ಲಿ ಕೂಡ -2 ಮಾಡಿರಿ. 16ರಾಗ 2 ಕಳೆದಾಗ 14 ಇಲ್ಲಿ ಬಂತು. ಸೇಮ್ 14 28, 28ರಾಗ 2 ಮೈನಸ್ ಮಾಡಿದಾಗ 26 ಬಂತು. 26 ಆಡಲೇ 52, 52ಕ್ಕೆ ಮತ್ತೆ -2 ಮಾಡಿದಾಗ 50 ಬಂತು. ಹಾಗಾದರೆ ಈಗ ನೆಕ್ಸ್ಟ್ ಸೀರೀಸ್ನ ಮಾಡಿರಿ. 50 ಇಂಟು 2 ಅಂದಾಗ 50 ಆಡಲೇ ಎಷ್ಟಾಗ್ತದೆ, 100 ಆಗ್ತದೆ. ಹೌದಾ, ಆ 100ರಾಗ 2ನ್ನು ತೆಗೆದು ಹೋಗಿದ್ರೆ 98 ಬರ್ತದೆ. ಹೀಗಾಗಿ ನಮಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದಾಗ ಆಪ್ಷನ್ ಸಿ 98 ಇದಕ್ಕೆ ಸರಿ ಉತ್ತರ ಆಗ್ತದೆ. ಹೌದಾ, ಒಂದಕ್ಕೆ ನೀವು ಸಿರೀಸ್ನ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದ ಅಂದಾಗ ಎಲ್ಲಕ್ಕೂ ಅದೇ ಥರ ಮಾಡಬೇಕಾಗ್ತದೆ. ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಭಾಳ ಸಿಂಪಲ್ ವೇ ಒಳಗಡೆ ಸಿರೀಸ್ ಆಗಲಿ, ರೀಸನಿಂಗ್ ಟ್ರಿಕ್ಸ್ ಏನೇನು ಕ್ವಶನ್ಸ್ಗಳು ಬರ್ತಾವಲ್ಲ ಎಲ್ಲವೂ ಆಲ್ಮೋಸ್ಟ್ನ ಹಾಕೋತಾ ಹೊಂಟಿದ್ದೀನಿ. ಪೇಜ್ನ ಫಾಲೋ ಮಾಡ್ಕೊಡ್ರಿ. ನೀವೇ ಪೇಜಸ್ನಲ್ಲಿ ಚೆಕ್ ಮಾಡಿರಿ, ಸಾಕಷ್ಟು ಮಾಹಿತಿಗಳು ಸಿಗ್ತಾವೆ. ದಯವಿಟ್ಟು ಎಜುಕೇಷನ್ ಪೇಜಸ್ನ ಫಾಲೋ ಮಾಡ್ಕೊಡ್ರಿ. ಧನ್ಯವಾದಗಳು ರೀ.